ಬಯಲು ಟಿವಿಗೆ ಸ್ವಾಗತ. ಇದು ಧ್ವನಿತರ ಧ್ವನಿ. ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛ ಹೇಳಿಕೆ ಖಂಡಿಸಿ ಅಮಿತ್ ಶಾ ವಿರುದ್ಧ ಅಫ್ಜಲ್ಪುರ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಹೌದು ವೀಕ್ಷಕರೇ, ಅಫ್ಜಲ್ಪುರ್ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಾರ್ಯಾಲಯವರೆಗೆ ಕೇಂದ್ರ ಗೃಹ ಸಚಿವರ ಪ್ರಕೃತಿ ದಹನ ಮಾಡಿ ಮಾತನಾಡಿದ ಕಾಂಗ್ರೆಸ್ ನಾಯಕರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರ ಫ್ಯಾಷನ್ ಮಾಡುವುದು ಪರಿಪಾಠ ಮಾಡಿಕೊಂಡಿದ್ದಾರೆ. ಇದರ ಬದಲಾಗಿ 100 ಬಾರಿ ದೇವರನ್ನು ಪಠಿಸಿದರೆ 7 ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿಕೆ ನೀಡಿದ್ದು ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮಾಡಿದ ಅಗೌರವ ಮತ್ತು ಅಪಮಾನ ಮಾಡಿದ್ದಾರೆ. ಇವರು ಸಂವಿಧಾನದ ಅಡಿಯಲ್ಲೇ ಸ್ಥಾಪಿತವಾದ ಸಂಸತ್ನಲ್ಲಿ ನಿಂತು ಈ ತರದ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ತಕ್ಷಣದಿಂದಲೇ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಅಮಿತ್ ಶಾ ಇವರು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರುವ ಅಪಮಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಹಾಗೂ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಎಂದು ತಾಲೂಕು ದಂಡಾಧಿಕಾರಿ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಅರುಣಕುಮಾರ್ ಎಂವೈ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮತೀನ್ ಪಟೇಲ್, ಪ್ರಕಾಶ್ ಜಮಾದಾರ್, ಶರಣು ಕುಂಬಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ಧಾರ್ಥ್ ಬಸರಿಗೇಡ್, ಕೆಪಿಸಿಸಿ ಸದಸ್ಯರಾದ ಪಪ್ಪು ಪಟೇಲ್, ಕಲ್ಯಾಣ ಬಿ ಶಿಂದಗೇರಿ, ಸಿದ್ದು ದಿಗ್ಸಂಗಿ, ಮಹಾನಿಂಗ್ ಅಂಗಡಿ, ರೇಣುಕಾ ಸಿಂಗೆ, ಶಿವ್ ಸಿಂಗೆ, ಶರಣು ಕೊಳಗೇರಿ, ಕುಮಾರ್ ಕೊಳಗೇರಿ, ಭಾಗಪ್ಪ ಕೋಳಿ, ಪ್ರವೀಣ್ ಕಲ್ಲೂರ್, ಸಿದ್ದು ಚೋಡಾಪುರ್ ಹೀಗೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಚಿನ್, ಬಯಲು ಟಿವಿ ನ್ಯೂಸ್, ಅಫ್ಜಲ್ಪುರ. ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಇಂಥ ಹೇಳಿಕೆ ಕೊಡ್ತಾರ, ಅವರಿಗೆ ಸ್ವಲ್ಪ ಮಾನ್ಯ ಮರ್ಯಾದೆ ಇರಬೇಕು. ಎಲ್ಲಿ ಹೇಳಿಕೆ ಕೊಡ್ತಾರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲೇ ಕೂತಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿರೋಧ ಹೇಳ್ತಾರ. ಅಂತ ಇವತ್ತ ತಡಿಪಾರ್ ಮನುಷ್ಯ ಇವತ್ತ ಹ್ಯಾಂಗೆ ನಮ್ಮ ಪ್ರಧಾನಮಂತ್ರಿ ನಮ್ಮ ಮೋದಿ ಅವರು ವಿಚಾರ ಮಾಡ್ಬೇಕು, ಇಂಥವನಿಗೆ ರಾಜೀನಾಮೆ ಶೀಘ್ರದಲ್ಲಿ ರಾಜೀನಾಮೆ ತಗೋಬೇಕು. ಇವತ್ತ ಬಿಜೆಪಿದವರು ಬರೀ ಇದೇ ಮಾಡ್ತಾರ, ಬರೀ ಹಿಂದೂ ಮುಸ್ಲಿಂ ಮಾಡೋದು, ನಮ್ಮೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡೋದು ಮಾತಾಡೋದು. ಇವತ್ತು ನೋಡ್ರಿ, ನಿನ್ನೆ ಸಿ ಟಿ ರವಿಕುಮಾರ್ ಇವತ್ತು ಒಬ್ಬರು ಮಹಿಳೆಯರ ಬಗ್ಗೆ ಎಂತ ಇವತ್ತ ನೀಚ ಮಾತಾಡಿದ್ದಾರೆ. ಇವತ್ತು ನಮ್ಮ ಮಾಜಿ ಮಂತ್ರಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ರು, ಅವ್ರು ಹೇಳ್ತಾರ ನಾವು ಬಂದಿದೆಯೋ ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಅಂತ ಬಿಜೆಪಿದವರು ಹೇಳಿಕೆ ಕೊಡ್ತಾರೆ. ಆ ಟೈಮಿಗೆ ಕೂಡ ಏನೋ ಕ್ರಮ ತಗೊಂಡಿಲ್ಲ. ಹುಚ್ಚ ಮಿನಿಸ್ಟರ್, ನೀವು ಬರಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಏನು ಸಂವಿಧಾನ ತಿದ್ದುಪಡಿ ಯಾವತ್ತು ಇರ್ತದಂದ್ರೆ ನಮ್ಮ ಸೂರ್ಯ ಚಂದ್ರ ಇರೋ ತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತ ಏನಾದರೂ ಹಿಂಗೆ ಹೇಳಿಕೆ ಕೊಡ್ತಾರೆ, ತಾವು ಎಲ್ಲರೂ ವಿಚಾರ ಮಾಡಬೇಕು. ನಮ್ಮ ಸಂವಿಧಾನ ಉಳಿಸೋ ಸಲ ನಾ ಇವತ್ತು ನಿಂತು ಮಾತಾಡ್ತೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.